ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಪ್ರತಿದಿನ ಹೆಣ್ಣು ಮಕ್ಕಳು ಬೆಳಿಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ಈ 3 ಕೆಲಸಗಳನ್ನು ಮಾಡಬೇಕು. ಹೆಣ್ಣು ಮಕ್ಕಳು ಈ 3 ಕೆಲಸಗಳನ್ನು ಪ್ರತಿದಿನ ಮಾಡುವುದರಿಂದ ಮನೆಯಲ್ಲಿ ಹಣದ ಹೊಳೆ ಹರಿಯುತ್ತದೆ. ತಪ್ಪದೆ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. ಪ್ರತಿಯೊಬ್ಬರು ಕೂಡ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸಬೇಕೆಂದು ಬಯಸುತ್ತಾರೆ. ತಾಯಿಯ ಅನುಗ್ರಹವಾಗಬೇಕೆಂದು ಪ್ರತಿಯೊಬ್ಬರು ಕೂಡ ಹಂಬಲಿಸುತ್ತಿರುತ್ತಾರೆ. ಏಕೆಂದರೆ ಲಕ್ಷ್ಮೀ ದೇವಿ ಹಣಕ್ಕೆ ಅಧಿಪತಿಯಾಗಿದ್ದರಿಂದ ಅಮ್ಮನವರು ಹಾಲಿನ ಸಮುದ್ರದಿಂದ ಅಮೃತ, ಹಾಲಾಹಲ, ಕಲ್ಪವೃಕ್ಷದೊಂದಿಗೆ ಜನಿಸುತ್ತಾರೆ. ಲಕ್ಷ್ಮೀ ದೇವಿಯ ಜನಿಸಿದ ನಂತರ ದೇವತೆಗಳು ತಾವು ಕಳೆದುಕೊಂಡಿದ್ದಂತಹ ಸಂಪತ್ತನ್ನ ಮರಳಿ ಪಡೆಯುತ್ತಾರೆ. ಆದ್ದರಿಂದಲೇ ಲಕ್ಷ್ಮೀ ದೇವಿ ಧನಕ್ಕೆ ಅಧಿಪತಿಯಾಗಿದ್ದಾರೆ. ಲಕ್ಷ್ಮೀ ದೇವಿಯ ಅನುಗ್ರಹ ಯಾರಿಗೆ ಸಿಗುತ್ತದೋ ಅಂತವರಿಗೆ ಹಣದ ಕೊರತೆ ಇರುವುದಿಲ್ಲ. ಆದ್ದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಪೂಜೆಗಳನ್ನ ಮಾಡುತ್ತಿರುತ್ತಾರೆ. ಆದರೆ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯಬೇಕೆಂದುಕೊಂಡರೆ ಪ್ರತಿನಿತ್ಯವೂ ಬೆಳಿಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಈ 3 ಕೆಲಸಗಳನ್ನು ತಪ್ಪದೆ ಮಾಡಬೇಕು. ಈ 3 ಕೆಲಸಗಳನ್ನು ಮಾಡುವುದರಿಂದ ಖಂಡಿತವಾಗಿಯೂ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮಗೆ ಸಿಕ್ಕೇ ಸಿಗುತ್ತದೆ. ಜೊತೆಗೆ ನಿಮ್ಮ ಸಂಪತ್ತು ಬೆಳೆಯುತ್ತಾ ಹೋಗುತ್ತದೆ. ಲಕ್ಷ್ಮೀ ದೇವಿಯ ಅನುಗ್ರಹವಿದ್ದರೆ ಸಿರಿ ಸಂಪತ್ತು ಮಾತ್ರವಲ್ಲ, ಅಂತವರ ಮನೆಯಲ್ಲಿ ದಾಂಪತ್ಯ ಜೀವನದಲ್ಲಿ ಜಗಳ ಕೂಡ ಇರುವುದಿಲ್ಲ. ಆದ್ದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಅತಿ ಸುಲಭವಾಗಿ ಸಿಗಬೇಕೆಂದುಕೊಂಡರೆ ಈ 3 ಕೆಲಸಗಳನ್ನು ತಪ್ಪದೆ ಮಾಡಲೇಬೇಕು. ಅದೇ ರೀತಿ ನಿದ್ರೆಯಿಂದ ಎದ್ದ ತಕ್ಷಣ ಈ 6 ವಸ್ತುಗಳನ್ನು ನೋಡದೇ ಇರುವುದು ತುಂಬಾ ಒಳ್ಳೆಯದು. ಈ ವಸ್ತುಗಳನ್ನು ನೋಡುವುದರಿಂದ ಲಕ್ಷ್ಮೀ ದೇವಿ ನಿಮ್ಮ ಮನೆಯನ್ನು ಬಿಟ್ಟು ಹೊರಟು ಹೋಗುತ್ತಾರೆ. ಆದ್ದರಿಂದ ಈ ವಸ್ತುಗಳನ್ನು ಖಂಡಿತವಾಗಿ ನೋಡಬೇಡಿ. ಹಾಗಿದ್ರೆ ಬನ್ನಿ, ಬೆಳಿಗ್ಗೆ ಎದ್ದ ತಕ್ಷಣ ನೋಡಬಾರದ ಆ ವಸ್ತುಗಳು ಯಾವುವು ಎಂದು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನಿಮ್ಮದೊಂದು ಸ್ಮಾಲ್ ರಿಕ್ವೆಸ್ಟ್. ಲಕ್ಷ್ಮೀ ದೇವಿಯ ಅನುಗ್ರಹ ನಿಮಗೆ ಸಿಕ್ಕು ನಿಮ್ಮ ಮನೆಯಲ್ಲಿರುವ ಬಡತನ ನಿವಾರಣೆಗೋಸ್ಕರ ಜೈ ಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ನಮನಗಳನ್ನು ತಿಳಿಸಿ. ಫ್ರೆಂಡ್ಸ್, ಮೊದಲಿಗೆ ನಾವು ಬೆಳಿಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ನೋಡಬಾರದಾಗಿರುವ ವಸ್ತುಗಳ ಬಗ್ಗೆ ತಿಳಿದುಕೊಳ್ಳೋಣ. ಕೊಳಕು ಪಾತ್ರೆಗಳು. ಬೆಳಿಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ಅಡುಗೆ ಮನೆಯಲ್ಲಿ ಶುಭ್ರ ಮಾಡಿರದ ಪಾತ್ರೆಗಳು ಕಾಣಿಸಬಾರದು. ನಮ್ಮಲ್ಲಿ ತುಂಬಾ ಮಂದಿ ರಾತ್ರಿ ಅಡುಗೆ ಮಾಡಿದ ನಂತರ ಆ ಪಾತ್ರೆಗಳನ್ನು ಸಿಂಕ್ ಅಲ್ಲೇ ಬಿಟ್ಟು ಬಿಡುತ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಆ ಪಾತ್ರೆಗಳನ್ನು ತೊಳೆಯುತ್ತಾರೆ. ಆದರೆ ಬೆಳಿಗ್ಗೆ ಎದ್ದ ತಕ್ಷಣ ಕೊಳಕು ಪಾತ್ರೆಗಳನ್ನು ನೋಡುವುದು ಅಶುಭವೆಂದು ಪರಿಗಣಿಸಲಾಗಿದೆ. ಬೆಳಿಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ಆ ಕೊಳಕು ಪಾತ್ರೆಗಳನ್ನು ನೋಡುವುದರಿಂದ ಬಾಡಿಯಲ್ಲಿನ ಪಾಸಿಟಿವ್ ಎನರ್ಜಿ ಸರ್ಕ್ಯುಲೇಷನ್ ಕಡಿಮೆಯಾಗುತ್ತಾ ಹೋಗುತ್ತದೆ. ನಮ್ಮ ಶಾಸ್ತ್ರದ ಪ್ರಕಾರ ರಾತ್ರಿಯ ಸಮಯದಲ್ಲಿ ಆ ಪಾತ್ರೆಗಳನ್ನು ಸ್ವಚ್ಛಗೊಳಿಸಿದ ನಂತರವೇ ನಿದ್ರೆ ಮಾಡಬೇಕು. ಕೊಳಕು ಪಾತ್ರೆಗಳನ್ನು ಹಾಗೆ ಇಡುವುದರಿಂದ ಮನೆಗೆ ಬಡತನ ಬರುತ್ತದೆ. ಏಕೆಂದರೆ ಶುಭ್ರವಾಗಿರುವ ಪಾತ್ರೆಗಳಿಂದ ದುರ್ವಾಸನೆ ಬರುತ್ತದೆ. ರಾತ್ರಿ ಎಲ್ಲ ಶುಭ್ರವಾಗಿರದ ಪಾತ್ರೆಗಳಿಂದ ವಾಸನೆ ಮನೆ ತುಂಬಾ ಹರಡುತ್ತದೆ. ಇದರಿಂದ ನಿದ್ರೆಯಲ್ಲಿ ಆ ದುರ್ವಾಸನೆಯನ್ನು ತೆಗೆದುಕೊಂಡರೆ ನಮ್ಮ ಆರೋಗ್ಯಕ್ಕೆ ಪೆಟ್ಟು ಬೀಳುತ್ತದೆ. ಇದರಿಂದ ಆಸ್ಪತ್ರೆಗೆ ಸೇರಬೇಕಾಗುತ್ತದೆ. ಆದ್ದರಿಂದ ಆಗಾಗ ಪಾತ್ರೆಗಳನ್ನು ಶುಚಿಗೊಳಿಸಬೇಕು. ಇನ್ನು ಎರಡನೆಯದು ಕೆಟ್ಟು ಹೋಗಿರುವ ಗಡಿಯಾರ. ನಮ್ಮ ಜೀವನವು ವಿಧಿ ಗಡಿಯಾರದೊಂದಿಗೆ ಮುಡುಪಾಗಿರುತ್ತದೆ. ಮನೆಯ ಒಳಗೆ ಕೆಟ್ಟು ಹೋಗಿರುವ ಗಡಿಯಾರ ನಮಗೆ ಕೆಟ್ಟ ಸಮಯವನ್ನು ತಿಳಿಸುತ್ತದೆ. ಸನಾತನ ಗ್ರಂಥಗಳ ಪ್ರಕಾರ ಕೆಟ್ಟು ಹೋಗಿರುವ ಗಡಿಯಾರವನ್ನು ನೋಡುವುದರಿಂದ ಆರೋಗ್ಯ ಸಮಸ್ಯೆಗಳು ಬರುತ್ತವೆ. ಏಕೆಂದರೆ ತಪ್ಪು ಸಮಯವನ್ನು ತೋರಿಸಿದ ತಕ್ಷಣ ನಾವು ಗಾಬರಿಗೆ ಗುರಿಯಾಗುತ್ತೇವೆ. ನಮಗೆ ಕಾಣುತ್ತಿರುವ ಸಮಯ ನಿಜವೆಂದುಕೊಂಡು ವೇಗವಾಗಿ ಕೆಲಸ ಮಾಡುವುದಕ್ಕೆ ಶುರು ಮಾಡಿದಾಗ ಅಪ್ಪಿತಪ್ಪಿ ಏನಾದರೂ ಕಾಲು ಜಾರಿ ಕೆಳಗಡೆ ಬೀಳುವ ಅವಕಾಶವಿರುತ್ತದೆ. ಆದ್ದರಿಂದ ಕೆಟ್ಟು ಹೋಗಿರುವ ಗಡಿಯಾರವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದೆಂದು ಸೂಚಿಸುತ್ತದೆ. ಮೂರನೆಯದು ಕನ್ನಡಿ. ತುಂಬಾ ಮಂದಿ ಬೆಳಿಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ಕನ್ನಡಿಯಲ್ಲಿ ತಮ್ಮನ್ನು ತಾವು ನೋಡಿಕೊಳ್ಳುತ್ತಾರೆ. ಫ್ರೆಂಡ್ಸ್, ಇದು ವಾಸ್ತವದ ಪ್ರಕಾರ ಶುಭವೆಂದು ಪರಿಗಣಿಸಲಾಗಿಲ್ಲ. ಬೆಳಿಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ಮೊದಲಿಗೆ ನಾವು ಭಗವಂತನ ದರ್ಶನವನ್ನು ಮಾಡಿಕೊಳ್ಳಬೇಕು. ಇದರಿಂದ ಸುಂದರವಾಗಿ ಆ ದಿನವು ಶುರುವಾಗುತ್ತದೆ. ಇಲ್ಲ ಅಂದ್ರೆ ನಿದ್ರೆಯಿಂದ ಎದ್ದ ತಕ್ಷಣ ನಿಮ್ಮ ಅಂಗೈಯನ್ನು ನೋಡಿಕೊಳ್ಳುವುದು ತುಂಬಾ ಉತ್ತಮ. ಒಡೆದು ಹೋಗಿರುವ ಕನ್ನಡಿಯಲ್ಲಿ ನೋಡಿಕೊಂಡರೆ ನಿಮಗೆ ಆರ್ಥಿಕ ಕಷ್ಟಗಳು ಶುರುವಾಗುತ್ತವೆ. ನಾಲ್ಕನೆಯದು, ಬೆಳಿಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ಅಡುಗೆ ಮನೆಗೆ ಹೋದರೆ ಕುಕ್ಕರ್ ನಿಂದ ಬೆಂಕಿ ಉಗಿ ಬರುತ್ತಿರುತ್ತದೆ. ಇದು ಪ್ರತಿಕೂಲ ಶಕ್ತಿಯನ್ನು ಹೊಂದಿರುತ್ತದೆ. ಆದ್ದರಿಂದ ಇದನ್ನ ನೋಡಬಾರದು. ನಿದ್ರೆಯಿಂದ ಎದ್ದ 5 ರಿಂದ 10 ನಿಮಿಷಗಳ ನಂತರ ಅಡುಗೆ ಕೆಲಸ ಮಾಡುವುದು ತುಂಬಾ
ಒಳ್ಳೆಯದು. 5ನೇಯದು ಕಪ್ಪು ಪಾತ್ರೆಗಳು. ನಿಮ್ಮ ಮನೆಯಲ್ಲಿ ಕೆಲವು ಪಾತ್ರೆಗಳು ಕಪ್ಪು ಬಣ್ಣದಲ್ಲಿ ಇರುತ್ತವೆ. ಹಾಗೆ ಅಡುಗೆ ಮಾಡುತ್ತಿರುವಾಗ ಪಾತ್ರೆಗಳಿಗೆ ಕಪ್ಪು ಬಣ್ಣದ ಮಸಿ ಅಂಟುತ್ತದೆ. ಈ ರೀತಿಯ ಪಾತ್ರೆಗಳನ್ನ ಬೆಳಿಗ್ಗೆನೆ ನೋಡಬಾರದು. ಏಕೆಂದ್ರೆ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಇದನ್ನ ಅಶುಭವೆಂದು ಪರಿಗಣಿಸಲಾಗಿದೆ. ಕುಂಬಳಕಾಯಿಯನ್ನು ತಿನ್ನುವುದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಬಳಕಾಯಿಯಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತದೆ. ಆದ್ದರಿಂದ ನಿದ್ರೆಯಿಂದ ಎದ್ದ ತಕ್ಷಣ ಕುಂಬಳಕಾಯಿಯನ್ನು ನೋಡಬೇಡಿ. ಇದು ಆ ದಿನ ಕೆಟ್ಟದ್ದು ಆಗುವುದಕ್ಕೆ ದಾರಿಯನ್ನು ತೋರಿಸುತ್ತದೆ. ನೆರಳು. ಬೆಳಿಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ನೆರಳನ್ನು ನೋಡಬಾರದು. ಅದು ನಮ್ಮ ನೆರಳಾಗಿದ್ದರೂ ಅಥವಾ ಇತರರ ನೆರಳಾಗಿದ್ದರೂ ಕೂಡ ಅದನ್ನ ಯಾವುದೇ ಕಾರಣಕ್ಕೂ ನೋಡದೇ ಇರುವುದು ಒಳ್ಳೆಯದು. ಇದರಿಂದ ಕೆಟ್ಟದ್ದು ಆಗುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ನೆರಳನ್ನು ನೋಡಿದ ತಕ್ಷಣ ನಮಗೆ ದುರಾದೃಷ್ಟ ಖಂಡಿತವಾಗಿಯೂ ಬೆನ್ನಟ್ಟುತ್ತದೆ. ಕೆಲವು ವ್ಯಕ್ತಿಗಳಿಗೆ ನೆರಳನ್ನು ನೋಡಿದ ತಕ್ಷಣ ಭಯ, ಟೆನ್ಷನ್ ಮತ್ತು ಗಾಬರಿ ಶುರುವಾಗುತ್ತದೆ. ಆದ್ದರಿಂದ ನಿದ್ರೆಯಿಂದ ಎದ್ದ ತಕ್ಷಣ ನೆರಳನ್ನು ಮಾತ್ರ ಖಂಡಿತವಾಗಿ ನೋಡಬೇಡಿ. ಪುರಾಣಗಳ ಆಧಾರದ ಮೇಲೆ ನಮ್ಮ ಜೀವನವನ್ನು ಮೆರುಗೊಳಿಸಿಕೊಳ್ಳುವುದಕ್ಕೋಸ್ಕರ ಈ ನಿಯಮಗಳನ್ನು ತಪ್ಪದೆ ಪಾಲಿಸಿರಿ. ಆಗ ನಮ್ಮ ಜೀವನದಲ್ಲಿ ಶ್ರೇಯಸ್ಸು, ಶಾಂತಿಯನ್ನ ಸಮತೋಲನಗೊಳಿಸಿಕೊಂಡು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೆ ಸಹಾಯ ಮಾಡುತ್ತವೆ. ಈಗ ಫ್ರೆಂಡ್ಸ್, ಬೆಳಿಗ್ಗೆ ಎದ್ದ ತಕ್ಷಣ ಯಾವ ಕೆಲಸಗಳನ್ನು ಮಾಡಬೇಕೆಂದು ತಿಳಿದುಕೊಳ್ಳೋಣ ಬನ್ನಿ. ಶುಭೋದಯ. ಬೆಳಿಗ್ಗೆ ಎದ್ದ ತಕ್ಷಣ ಸಮಯ ಕೆಲಸಗಳಿಗಿಂತ ಮೊದಲು ಭಗವಂತನನ್ನು ನೆನಪು ಮಾಡಿಕೊಳ್ಳುವುದು ತುಂಬಾ ಮುಖ್ಯ. ಈ ಸಮಯದಲ್ಲಿ ನಾವು ಓಂ ಅಥವಾ ಓಂ ನಮೋ ನಾರಾಯಣ ಎಂಬ ಮಂತ್ರಗಳನ್ನು ಜಪಿಸಬೇಕು. ಇದು ನಮ್ಮ ಮನಸ್ಸನ್ನ ಶಾಂತವಾಗಿ ಇಡುತ್ತದೆ. ಅನೇಕ ಶಾಸ್ತ್ರಗಳ ಪ್ರಕಾರ ದೇವರ ನಾಮವನ್ನು ಸ್ಮರಿಸುವುದು ಒಳ್ಳೆಯ ಅದೃಷ್ಟ ಮತ್ತು ಶ್ರೇಯಸ್ಸನ್ನ ತೆಗೆದುಕೊಂಡು ಬರುತ್ತದೆ ಎಂದು ಹೇಳಲಾಗುತ್ತದೆ. ಕಸಗುಡಿಸುವುದು. ಬೆಳಿಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ನಾವು ನಡೆದಾಡುವ ಸ್ಥಳದಲ್ಲಿ ಶುಚಿ ಮಾಡಬೇಕು. ಪ್ರತಿದಿನ ನಮ್ಮ ಮನೆಯನ್ನು ಹೊರಕೆಯಿಂದ ಗುಡಿಸುವುದು ಅಥವಾ ಒದ್ದೆ ಬಟ್ಟೆಯಿಂದ ಒರೆಸುವುದು ತುಂಬಾ ಒಳ್ಳೆಯದು. ಈ ಪ್ರಕ್ರಿಯೆಯನ್ನು ಮಾಡುವುದಕ್ಕಿಂತ ಮೊದಲು ನಮ್ಮ ಶರೀರವನ್ನು ಶುಚಿಯಾಗಿ ಇಟ್ಟುಕೊಳ್ಳುವುದು ತುಂಬಾ ಮುಖ್ಯ. ಪೂಜೆ ಇಲ್ಲ ಆರಾಧನೆ. ಬೆಳಿಗ್ಗೆನೆ ಪೂಜೆ ಮಾಡುವುದು ಅಥವಾ ದೇವತೆಗಳ ಆರಾಧನೆ ಮಾಡುವುದು ಅತಿ ಮುಖ್ಯವಾದ ಆಚಾರ. ಸ್ವಚ್ಛವಾದ ಮನಸ್ಸಿನಿಂದ ಲಕ್ಷ್ಮೀ ದೇವಿಯನ್ನ, ಸೂರ್ಯ ದೇವನನ್ನ ಅಥವಾ ವಿಷ್ಣು ಭಗವಾನರನ್ನ ಆರಾಧನೆ ಮಾಡಬೇಕು. ಇದು ನಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಶುಚಿಯಾದ ಬಟ್ಟೆಯನ್ನು ಧರಿಸುವುದು. ಪ್ರತಿದಿನವೂ ನಾವು ಶುದ್ಧವಾಗಿ ಪರಿಶುದ್ಧವಾಗಿ ಇರಬೇಕೆಂದರೆ ಶುಭ್ರಗೊಳಿಸಿರುವ ಬಟ್ಟೆಯನ್ನು ಧರಿಸಬೇಕು. ಜೀವನದಲ್ಲಿ ಶುಚಿಯನ್ನು ಪಾಲಿಸುವುದರಿಂದ ನಮ್ಮ ಶರೀರ ಮಾತ್ರವಲ್ಲದೆ ನಮ್ಮ ಮನಸ್ಸು ಕೂಡ ಪ್ರಶಾಂತವಾಗಿರುತ್ತದೆ. ಹೂವನ್ನು ಇಡುವುದು. ಪೂಜೆ ಸಮಯದಲ್ಲಿ ಹೂವನ್ನು ದೇವರಿಗೆ ಅರ್ಪಿಸುವುದು ಕೂಡ ನಮ್ಮ ಆಚಾರ. ಇದು ಆಧ್ಯಾತ್ಮಿಕ ಅಭ್ಯುದಯವನ್ನು ಮತ್ತು ಸಾಧನೆಯನ್ನು ಪ್ರೇರೇಪಿಸುತ್ತದೆ. ಸಾತ್ವಿಕ ಆಹಾರ. ಬೆಳಿಗ್ಗೆನೆ ಉಪಹಾರಕ್ಕಾಗಿ ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳುವುದು ತುಂಬಾ ಒಳ್ಳೆಯದು. ಅಂದ್ರೆ ಎಣ್ಣೆ ಮತ್ತು ಮಸಾಲೆ ಇಲ್ಲದ ಆರೋಗ್ಯಕರವಾದ ಪಾನೀಯಗಳು. ಈ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳುವುದರಿಂದ ಶರೀರಕ್ಕೆ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಿತ್ಯ ಶುದ್ಧಿ. ಬೆಳಿಗ್ಗೆನೆ ಶರೀರದ ಶುದ್ಧಿ ಅಂದರೆ ಬೆಳಿಗ್ಗೆನೆ ಸ್ನಾನವನ್ನು ಮಾಡುವುದರಿಂದ ಶರೀರದ ಜೊತೆ ಮನಸ್ಸು ಕೂಡ ಶುದ್ಧವಾಗಿರುತ್ತದೆ. ನಿದ್ರೆಯ ನಂತರ ಮರೆತು ಹೋಗಿರದ ಅವಮಾನಗಳನ್ನು ನಾವು ಬೆಳಿಗ್ಗೆನೆ ಸ್ನಾನ ಮಾಡುವ ಮೂಲಕ ಅವುಗಳನ್ನು ದೂರ ಮಾಡಿಕೊಳ್ಳಬಹುದು. ಆತ್ಮ ಗೌರವವನ್ನು ಹೆಚ್ಚಿಸಿಕೊಳ್ಳುವುದು. ಬೆಳಿಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ನಾವು ಆರೋಗ್ಯವಾಗಿ ನಿದ್ರೆಯಿಂದ ಎದ್ದಿದ್ದಕ್ಕೋಸ್ಕರ ನಾವು ಆ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಪ್ರಪಂಚದಲ್ಲಿನ ಶ್ರೇಯಸ್ಸು ಮತ್ತು ಒಳ್ಳೆಯತನವನ್ನು ಮಾತ್ರವೇ ಗುರುತಿಸಬೇಕು. ಅದು ನಮ್ಮ ಜೀವನದಲ್ಲಿ ಸಮತೋಲನ ಮತ್ತು ಶಾಂತಿಯನ್ನು ತರುತ್ತದೆ. ಕುಟುಂಬದಲ್ಲಿ ಎಲ್ಲರ ಜೊತೆಯೂ ಕೂಡ ಪರಸ್ಪರವಾಗಿ ಪ್ರೀತಿ, ವಿಶ್ವಾಸದಿಂದ ಮಾತನಾಡುವುದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಅವರ ಜೊತೆ ಗೌರವ ಪೂರ್ವಕವಾಗಿ ನಡೆದುಕೊಳ್ಳುವುದು. ಇದನ್ನ ನಮ್ಮ ಹಿಂದೂ ಧರ್ಮದಲ್ಲಿ ಒಳ್ಳೆಯ ಧಾರ್ಮಿಕ ಆಚಾರವೆಂದು ಹೇಳಲಾಗಿದೆ. ಫ್ರೆಂಡ್ಸ್, ಇನ್ನು ಗರುಡ ಪುರಾಣದ ಪ್ರಕಾರ ಬೆಳಿಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ಮಾಡಬೇಕಾಗಿರುವ ಕೆಲಸಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಪ್ರಪಂಚಕ್ಕೆ ಧನ್ಯವಾದ ಹೇಳುವುದು. ನಿದ್ರೆಯಿಂದ ಎದ್ದ ತಕ್ಷಣ ದಿವ್ಯ ಕೃಪೆಗೆ ಧನ್ಯವಾದಗಳನ್ನು ಹೇಳಿ ಸೂರ್ಯ ದೇವನಿಗೆ ನಮಸ್ಕರಿಸಬೇಕು. ನವಗ್ರಹಗಳ ಪೂಜೆ. ನಾವು ನಿದ್ರೆಯಿಂದ ಎದ್ದ ತಕ್ಷಣ ನವಗ್ರಹ ಪೂಜೆಯನ್ನು ಮಾಡುವುದು ತುಂಬಾ ಒಳ್ಳೆಯದು ಎಂದು ನಮ್ಮ ಹಿಂದೂ ಗ್ರಂಥಗಳಲ್ಲಿ ಹೇಳಲಾಗಿದೆ. ಅರಿಶಿನ ಕುಂಕುಮದ ಲೇಪನ. ಮನೆಯ ಶುಭಕ್ಕೋಸ್ಕರ ಮನೆಯಲ್ಲಿ ಅರಿಶಿನ ಕುಂಕುಮ ಲೇಪನ ಮಾಡುವುದು. ಬಾಗಿಲುಗಳಿಗೆ, ದೇವರ ಫೋಟೋಗಳಿಗೆ ಕುಂಕುಮ ಮತ್ತು ಅರಿಶಿಣದ ಲೇಪನವನ್ನು ಮಾಡಬೇಕು. ಫ್ರೆಂಡ್ಸ್, ಪ್ರತಿದಿನವೂ ನಾವು ಶುಚಿಯಾದ ಬಟ್ಟೆಗಳನ್ನೇ ಹಾಕಿಕೊಳ್ಳಬೇಕು. ಏಕೆಂದರೆ ಶುಚಿಯಾಗಿರುವ ಜಾಗದಲ್ಲಿ ಮಾತ್ರವೇ ಲಕ್ಷ್ಮೀ ದೇವಿ ನೆಲೆಸುತ್ತಾರೆ. ನಾವು ಪ್ರತಿದಿನವೂ ಶುಚಿಯಾದ ಬಟ್ಟೆಗಳನ್ನು ಹಾಕಿಕೊಳ್ಳುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹವನ್ನ ಆಕರ್ಷಿಸಬಹುದು. ಲಕ್ಷ್ಮೀ ದೇವಿಯನ್ನ ಧನ ವೃದ್ಧಿಗೋಸ್ಕರ
ಶ್ರೇಯಸ್ಸಿಗೋಸ್ಕರ ಪೂಜೆ ಮಾಡಬೇಕು. ಈ ಅಭ್ಯಾಸಗಳನ್ನು ಪಾಲಿಸುವುದರಿಂದ ದಿನವಿಡೀ ಪ್ರಶಾಂತತೆ, ಅಭಿವೃದ್ಧಿಯ ಸ್ಥಾಯಿಕುಲವನ್ನು ತೆಗೆದುಕೊಂಡು ಬರುತ್ತದೆ ಎಂದು ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ. ಫ್ರೆಂಡ್ಸ್, ನಾವು ಈ ಅಭ್ಯಾಸಗಳನ್ನು ಪಾಲಿಸಿದರೆ ಲಕ್ಷ್ಮೀದೇವಿ ನಮಗೆ ಆರ್ಥಿಕವಾಗಿ ಮುಂದೆ ಬರಲು ಮತ್ತು ಮಾನಸಿಕವಾಗಿ ನೆಲೆಸಲು ಅನುಗ್ರಹವನ್ನು ನೀಡುತ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ವಿವರಿಸಿರುವ ನಿಯಮಗಳು ನಮ್ಮ ಜೀವನಕ್ಕೆ ಶಾಂತಿ, ಆಧ್ಯಾತ್ಮಿಕ ಪ್ರಗತಿ, ಆರ್ಥಿಕವಾಗಿ ನಾವು ಉನ್ನತ ಮಟ್ಟಕ್ಕೆ ಹೋಗಲು ದಾರಿಯನ್ನು ತೋರಿಸುತ್ತವೆ. ಶುಭ ಶಾಂತಿ ಧರ್ಮವನ್ನು ಅನುಸರಿಸುವ ನಾವು ಈ ಸಂಪ್ರದಾಯಗಳನ್ನು ಪಾಲಿಸುವುದು ತುಂಬಾ ಮುಖ್ಯವಾಗಿದೆ. ಈ ನಿಯಮಗಳು ಸಮಾಜದಲ್ಲಿ ನಮ್ಮ ವ್ಯಕ್ತಿತ್ವವನ್ನು ಮೆರುಗುಗೊಳಿಸುವುದಕ್ಕೆ ಮತ್ತು ನಮ್ಮ ಸಂಸ್ಕೃತಿಯನ್ನು ಮೆರುಗುಗೊಳಿಸುವುದಕ್ಕೆ ತುಂಬಾ ಉಪಯೋಗವಾಗುತ್ತವೆ. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.